ಮೀರಾ ಮಾಧವ, ಗಾಂಧಾರಿ, ರಾಧಾರಮಣ ಧಾರಾವಾಹಿ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿ ಸೋಮಶೇಖರ್ ಮೇಲೆ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪದಡಿಯಲ್ಲಿ ದೂರು ದಾಖಲಾಗಿದೆ. ಈಗ ಮತ್ತೆ ಕಾವ್ಯ ಗೌಡ ಕೂಡ ಹಲ್ಲೆ ಮಾಡಿದ್ದಾರೆ ಎಂದು ಪ್ರೇಮ ಎನ್ನುವವರು ದೂರು ನೀಡಿದ್ದಾರೆ. ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿ ಗಾಂಧಾರಿ, ರಾಧಾರಮಣ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ನಟಿ ಕಾವ್ಯ ಗೌಡ 5 ವರ್ಷಗಳ ಹಿಂದೆ ಅಂದ್ರೆ 2021ರಲ್ಲಿ ನಟಿ ಕಾವ್ಯ ಗೌಡ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಉದ್ಯಮಿ ಸೋಮಶೇಖರ್ ಜೊತೆ ಕಾವ್ಯ ಗೌಡ ಮದುವೆಯಾದರು. ಇದೀಗ ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆದಿದೆ. ಸಂಬಂಧಿಕರೇ ಅಂದ್ರೆ ಕಾವ್ಯ ಗೌಡ ಅವರ ಗಂಡನ ಮನೆಯವರೇ ಕಾವ್ಯ ಗೌಡ ಹಾಗೂ ಸೋಮಶೇಖರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕುಟುಂಬದ ಜಗಳ ಈಗ ಬೀದಿಗೆ ಬಿದ್ದಿದೆ. ಅಸಲಿಗೆ ನಡೆದಿದ್ದು ಏನು ಅಂತ ನೋಡೋದಾದ್ರೆ, ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಒಡ ಹುಟ್ಟಿದ ಸಹೋದರರು. ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್, ಪ್ರೇಮ ಮತ್ತು ಪತಿ ನಂದೀಶ್ ಒಂದೇ ಮನೆಯಲ್ಲಿ ವಾಸವಿದ್ದರು. ಅತ್ತೆ ಮಾವನ ಜೊತೆಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕಾವ್ಯ ಗೌಡ ನೆಲೆಸಿದ್ದರು. ಕಾವ್ಯ ಗೌಡ ಹಾಗೂ ಓರಗಿತ್ತಿ ಪ್ರೇಮ ಮಧ್ಯೆ ಮನಸ್ತಾಪ ಇತ್ತು. ಕಾವ್ಯ ಗೌಡ ಅವರ ಮಗಳು ಸಿಯಾಳನ್ನ ನೋಡಿಕೊಳ್ಳುವ ಹುಡುಗಿ ಸಂಬಂಧ ಮನೆಯಲ್ಲಿ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ್ದಾರೆ. ನಾನು ಚಿತ್ರರಂಗದಲ್ಲಿದ್ದೇನೆ, ಸ್ವಲ್ಪ ಹೆಸರು ಮಾಡಿದ್ದೇನೆ, ಇದನ್ನು ಸಹಿಸಲು ಆಗದೆ ಈ ರೀತಿ ಮಾಡಿದ್ದಾರೆ. ಮಾಧ್ಯಮ ವರ್ಗದಿಂದ ನಾನು ಬಂದವಳು ಎಂದು ಯಾವಾಗಲೂ ಹಂಗಿಸುತ್ತಲೇ ಇರುತ್ತಾರೆ. ನನ್ನ ಮಗಳನ್ನು ನೋಡಿಕೊಳ್ಳಲು ಸುಮಾ ಎನ್ನುವ ಹುಡುಗಿ ಇದ್ದಳು, ಅವಳ ಮೇಲೆ ಕೂಡ ಕಳ್ಳಿ ಎಂದು ಆರೋಪ ಮಾಡಿದ್ದರು. ಇದನ್ನು ನನ್ನ ಮಾವ ಇತ್ಯರ್ಥ ಮಾಡಿದ್ದರೂ ಕೂಡ ಬಗೆಹರಿದಿಲ್ಲ ಎಂದು ಕಾವ್ಯ ಗೌಡ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ಸಿಸಿಟಿವಿ ಕ್ಯಾಮೆರಾ ಇದೆ, ಚೆಕ್ ಮಾಡಿಯೇ ಎಲ್ಲರನ್ನು ಬಿಡುತ್ತಾರೆ. ಲಿವಿಂಗ್ ಏರಿಯಾದಲ್ಲಿ ಇಟ್ಟಿದ್ದ ಆಭರಣ ಕಳವು ಆಗಿದೆಯಂತೆ. ಲಿವಿಂಗ್ ಏರಿಯಾದಲ್ಲಿ ಯಾರು ಒಡವೆ ಇಡುತ್ತಾರೆ ಎಂದು ಕಾವ್ಯ ಗೌಡ ಹೇಳಿದ್ದಾರೆ. ಕಾವ್ಯ ಗೌಡಗೆ ಪ್ರೇಮ ಅವರ ತಂದೆ ಅಂದ್ರೆ ಕಾವ್ಯ ಗೌಡ ಅವರ ಓರಗಿತ್ತಿ ಅವರ ತಂದೆ ರವಿಕುಮಾರ್ ಅತ್ಯಾಚಾರ ಬೆದರಿಕೆ ಹಾಕಿದ್ದಾರೆ ಹಾಗೂ ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ಗೆ ಇರಿದಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ಸಂಬಂಧ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ದೂರು ಕೊಟ್ಟಿದ್ದಾರೆ. ಇತ್ತ ಪ್ರೇಮ ಸಂಬಂಧಿಕರಿಂದ ಪ್ರತಿ ದೂರು ಸಹ ದಾಖಲಾಗಿದೆ. ಈ ಘಟನೆ ಸಂಬಂಧ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಕಾವ್ಯ ಗೌಡ, ಒಂದು ಮನೆ ಅಂದ್ಮೇಲೆ ಗಲಾಟೆ ಇದ್ದೇ ಇರುತ್ತೆ. ಸಾಯಂಕಾಲ ಪ್ರೇಮ ಮನೆಯವರು ಬಂದಿದ್ದಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಕೋಲಿನಿಂದ ನನ್ನನ್ನು ಹೊಡೆದಿದ್ದಾರೆ. ಪ್ರೇಮ ಅವರ ತಂದೆ ರವಿಕುಮಾರ್ ಹೇಳ್ತಾರೆ, ನನಗೆ ಪೊಲಿಟಿಕಲ್ ಪವರ್ ಇದೆ, ನಿನ್ನನ್ನ 100 ಜನರ ಮುಂದೆ ಅಂತ ಹೇಳ್ತಾರೆ. ಅಷ್ಟು ಈಸಿನಾ? ನಾನು ಸಿಲ್ಲಿ ವಿಚಾರಗಳಿಗೆ ನ್ಯೂಸ್ಗೆ ಬರುವ ಹುಡುಗಿ ಅಲ್ಲ. ನನ್ನ ಪ್ರೈವೇಟ್ ಪಾರ್ಟ್ಗೆಲ್ಲ ಹೊಡೆದಿದ್ದಾರೆ. ಇದಕ್ಕೆ ಕಾನೂನು ಪ್ರಕಾರವಾಗಿಯೇ ಶಿಕ್ಷೆ ಆಗಬೇಕು. ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ಧೈರ್ಯವಾಗಿದ್ದೇನೆ. ನನ್ನ ಗಂಡನಿಗೆ ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ, ನನಗೆ ನ್ಯಾಯ ಬೇಕು ಎಂದು ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ಕಾವ್ಯ ಗೌಡ ಆಗ್ರಹಿಸಿದ್ದಾರೆ. ಕಿರುತೆರೆ ನಟಿ ಕಾವ್ಯ ಗೌಡ ಅವರ ಕುಟುಂಬದಲ್ಲಿ ಭಾರಿ ಕಲಹ ತಲೆ ಎತ್ತಿದೆ. ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರುಗಳು ದಾಖಲಾಗಿವೆ. ಒಂದು ಕಡೆ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ವಿರುದ್ಧ ಹಲ್ಲೆ ಹಾಗೂ ಆರೋಪಗಳಿದ್ದರೆ, ಇನ್ನೊಂದು ಕಡೆ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಕಾವ್ಯ ಗೌಡ ಮನೆಗೆ ಆಸೆ ಪಟ್ಟು ಜಗಳ ಮಾಡುತ್ತಿದ್ದಾರೆ ಎಂದು ಕಾವ್ಯ ಗೌಡ ಅವರ ಓರಗಿತ್ತಿ ಪ್ರೇಮ ತಂದೆ ಆರೋಪ ಮಾಡಿದ್ದಾರೆ. ನಟಿ ಕಾವ್ಯ ಗೌಡ ಅವರದ್ದು ಜಾಯಿಂಟ್ ಫ್ಯಾಮಿಲಿ. ರೇವಣ್ಣ ಎಕ್ಸ್ ಕಾರ್ಪೊರೇಟರ್, 14 ವರ್ಷ ಗ್ರಾಮ ಪಂಚಾಯಿತಿ ಚೇರ್ಮನ್. ನಾನು ನನ್ನ ದೊಡ್ಡ ಮಗಳನ್ನು ರೇವಣ್ಣ ಅವರ ದೊಡ್ಡ ಮಗನಿಗೆ ಕೊಟ್ಟಿದ್ದೇನೆ. ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದರು. ಕಾವ್ಯ ಗೌಡ ಮದುವೆ ಆಗಿ ಬಂದಾಗಿನಿಂದ 3 ವರ್ಷದಿಂದ ಜಗಳ ನಡೆಯುತ್ತಲೇ ಇದೆ. ರೇವಣ್ಣ ಅವರು ಪ್ಯಾಲೇಸ್ ತರಹ ಮನೆ ಕಟ್ಟಿಸಿದ್ದಾರೆ. ಆ ಮನೆ ಬಂದು ಹೆಚ್ಚು ಕಮ್ಮಿ 100 ಕೋಟಿಗೂ ಮೇಲಿದೆ. ಆ ಮನೆ ನನ್ನ ಮಗಳಿಗೆ ಅಂತ ಹೇಳಿದ್ರು. ನಂತರ ಕಾವ್ಯ ಗೌಡ ಮನೆಗೆ ಆಸೆ ಪಡ್ತಿದ್ದಾರೆ, ಹಾಗಾಗಿ ಅವರಿಗೆ ಮನೆಯನ್ನ ಬಿಟ್ಟು ಬಿಟ್ವಿ ಎಂದು ಪ್ರೇಮ ತಂದೆ ಅಂದ್ರೆ ನಂದೀಶ್ ಅವರ ಮಾವ ರವಿಕುಮಾರ್ ಆರೋಪ ಮಾಡಿದ್ದಾರೆ. ನನ್ನ ಮಗಳು ಮತ್ತು ಅಳಿಯ ಸಪರೇಟ್ ಆಗಿ ಮನೆ ಕಟ್ಟಿಕೊಳ್ಳುತ್ತಿದ್ದರು, ಹಾಗಾಗಿ ಒಂದು ಶೀಟ್ ಮನೆಗೆ ಹೋಗುವವರಿದ್ದರು. ರೇವಣ್ಣ ಅವರು ಶೀಟ್ ಮನೆಗೆ ಬೇಡ, ಮನೆ ಕಟ್ಟಿಕೊಳ್ಳುವವರೆಗೂ ಇದೇ ಮನೆಯಲ್ಲಿರಲಿ ಎಂದರು. ಅವರು 16 ವರ್ಷ ಶ್ರಮ ಪಟ್ಟು ಮನೆ ಕಟ್ಟಿದ್ದರು. ಎಲ್ಲರೂ ಒಂದೊಂದು ಫ್ಲೋರ್ ನಲ್ಲಿ ವಾಸವಿದ್ದರು. ಮನೆಯಲ್ಲಿ ನನ್ನ ಮಗಳ ವಸ್ತುಗಳು ಕಳ್ಳತನವಾಗಿತ್ತು. ಉದ್ದೇಶಪೂರ್ವಕವಾಗಿ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ರು, ಹಾಗಾಗಿ ಅಡುಗೆ ಕೂಡ ಸಪರೇಟ್ ಆಗಿ ಮಾಡಿಕೊಳ್ಳುತ್ತಿದ್ದರು. ಜನವರಿ 26ರಂದು ಮಧ್ಯಾಹ್ನ ಮನೆಯಲ್ಲಿ ಪ್ರೇಮ ಹಾಗೂ ನಂದೀಶ್ ಊಟ ಮಾಡುತ್ತಿದ್ದ ವೇಳೆ ಕಾವ್ಯ ಅವರು ಬಂದು, ಇದು ನಮ್ಮ ಮನೆ,
ನೀವು ಹೊರಗೆ ಹೋಗಿ ಎಂದು ಹೇಳಿದ್ದಾರೆ ಎಂದು ದೂರು ನೀಡಿದ್ದಾರೆ. ಅಲ್ಲದೆ ಪ್ರೇಮ ಅವರ ತಂದೆ ರವಿಕುಮಾರ್ಗೆ ಕರೆ ಮಾಡಿ ಧಮ್ಕಿ ಕೂಡ ಹಾಕಿದ್ದಾರೆ ಎನ್ನಲಾಗಿದೆ. ನನ್ನ ಊಟ ತಿಂತಾ ಇದ್ಯಾ ಅಂತ ನನ್ನ ಅಳಿಯನಿಗೆ ಕಾವ್ಯ ಗೌಡ ಪ್ರವೋಕ್ ಮಾಡೋಕೆ ಟ್ರೈ ಮಾಡಿದ್ದಾಳೆ. ಆದರೆ ನನ್ನ ಅಳಿಯ ಪ್ರವೋಕ್ ಆಗಲಿಲ್ಲ. ಕಸ್ತೂರಿ ಮೇಲೆಯೂ ಕಾವ್ಯ ಹಾಗೂ ಆಕೆಯ ಸಂಬಂಧಿಕರಿಂದ ಹಲ್ಲೆ ಮಾಡಲಾಗಿದೆ ಎಂದು ಪ್ರೇಮ ಆರೋಪಿಸಿದ್ದಾರೆ. ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಪ್ರೇಮ ಹಾಗೂ ನಂದೀಶ್ ಮೇಲೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಈ ವೇಳೆ ಭವ್ಯ ತನ್ನ ಮಾಂಗಲ್ಯ ಸರವನ್ನು ಕಿತ್ತು ಹಾಕಿದ್ದಾರೆ ಎಂದು ಪ್ರೇಮ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕಾವ್ಯ ಗೌಡ ಅವರ ಓರಗಿತ್ತಿಯರ ಅಪ್ಪ 100 ಕೋಟಿ ಆಸ್ತಿ ಇರುವ ಮನೆಗೆ ಕಾವ್ಯ ಗೌಡ ಆಸೆ ಪಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕಾವ್ಯ ಗೌಡ ಅವರು ಈ ಬಗ್ಗೆ ಮಾತನಾಡಿದ್ದು, ನನ್ನ ಪತಿ ಹಾಗೂ ಮಾವನ ಅಕೌಂಟ್ನಿಂದ ನನಗೆ 1 ರೂಪಾಯಿ ಕೂಡ ಬಂದಿಲ್ಲ. ನಾನು ಚಿತ್ರರಂಗಕ್ಕೆ ಬಂದು 18 ವರ್ಷ ಆಗಿದೆ. ನಾನು ಎಲ್ಲೇ ಹೋದರೂ ನನ್ನ ಹಣದಿಂದಲೇ ಖರ್ಚು ಮಾಡುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅಂದ ಹಾಗೆ ಸೋಮಶೇಖರ್ ಅವರು ಹಲ್ಲೆ ಮಾಡಿರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಬಗ್ಗೆ ಕಾವ್ಯ ಗೌಡ ಮಾತನಾಡಿದ್ದು, ನನ್ನ 2 ವರ್ಷದ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನನ್ನ ಗಂಡ ಸುಮ್ಮನಿರಲಿಲ್ಲ, ಪ್ರತಿರೋಧ ಮಾಡಿದರು. ನನ್ನನ್ನು 100 ಜನರ ಮುಂದೆ ಅತ್ಯಾಚಾರ ಮಾಡ್ತೀನಿ ಎಂದು ಹೇಳಿದ್ದಾರೆ. ಈಗಾಗಲೇ ನನ್ನ ಖಾಸಗಿ ಭಾಗಗಳಿಗೆ ಒದ್ದಿದ್ದಾರೆ. ನನ್ನನ್ನು ಅತ್ಯಾಚಾರ ಮಾಡಲು ಕಾನೂನು ಸುಲಭ ಇದೆಯಾ? ನಾನು ನ್ಯಾಯದಿಂದಲೇ ಹೋರಾಡುವೆ ಎಂದು ಕಾವ್ಯ ಗೌಡ ಹೇಳಿದ್ದಾರೆ. ಒಟ್ನಲ್ಲಿ ಕಾವ್ಯ ಗೌಡ ಅವರ ಮನೆಯ ವಿಚಾರ ಸದ್ಯ ಬೀದಿಗೆ ಬಂದಿದೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರತಿ ದೂರು ದಾಖಲು ಆಗಿದೆ. ಮುಂದೆ ಈ ಪ್ರಕರಣ ಇನ್ಯಾವ ತಿರುವು ಪಡೆಯುತ್ತೆ ಎನ್ನುವುದು ಕಾದು ನೋಡಬೇಕಿದೆ.